ರೈತರು ಬೆಳೆದ ಸಾವಯವ ಬೆಳೆಗಳಿಗೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಗ್ರಾಹಕರಿಗೆ ವಿಷಮುಕ್ತ ಆಹಾರ ಮತ್ತು ರೈತರಿಗೆ ಉತ್ತಮ ಮಾರುಕಟ್ಟೆ ಒದಗಿಸುವ ನಿಟ್ಟಿನಲ್ಲಿ ಜೂನ್ 1ರಂದು ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ರೈತರ ಸಾವಯವ ಸಂತೆ ಆಯೋಜಿಸಲಾಗಿದೆ ಎಂದು ರೈತ ಸ್ವರಾಜ್ಯ ವೇದಿಕೆಯ ಕವಿತಾ ಗುರಗಂಟಿ ತಿಳಿಸಿದರು. ಸಾವಯವ ಕೃಷಿಕರು ಸಂಘಟಿತರಾಗಿ ಸಾವಯವ ಸಂತೆ ಆಯೋಜಿಸುತ್ತಿದ್ದಾರೆ. 15 ದಿನಗಳಿಗೊಮ್ಮೆಯಂತೆ ಪ್ರಾಯೋಗಿಕವಾಗಿ 3 ತಿಂಗಳುಗಳ ಈ ಸಂತೆ ಆಯೋಜನೆಗೊಳ್ಳುತ್ತಿದೆ. ಸಂತೆ 3 ಗಂಟೆಗಳ ಕಾಲ ಮಾತ್ರ ನಡೆಯುತ್ತದೆ. ಈ ಸಂತೆಗೆ ಫರ್ಟಿಲೈಸರ್ ಬಳಕೆಯಿಲ್ಲದ ನೈಸರ್ಗಿಕವಾಗಿ ಬೆಳೆದ ಬೆಳೆಗಳು, ನಾಟಿ ಹಸು ಹಾಲು, ಬೆಣ್ಣೆ, ತುಪ್ಪ, ಹುರುಳಿ, ತಣ್ಣಿ, ಅಲಸಂದೆ ಸೇರಿದಂತೆ ಸಾವಯವ ಆಹಾರ ಪದಾರ್ಥಗಳನ್ನು ತಂದು ರೈತರು ನೇರವಾಗಿ ಮಾರಾಟ ಮಾಡಬಹುದು. ಇಲ್ಲಿ ಯಾವ ದಲ್ಲಾಳಿಗಳು ಇರುವುದಿಲ್ಲ. ರೈತರಿಗೆ ಉತ್ತೇಜನ ಕೊಡುವುದಕ್ಕಾಗಿ ಇಂಥ ಸಂತೆ ಆಯೋಜಿಸಲಾಗುತ್ತಿದೆ. ಜಿಲ್ಲೆ ಹಾಗೂ ತಾಲೂಕಿನ ರೈತರು ಈ ಸಂತೆಯಲ್ಲಿ ಭಾಗವಹಿಸಬಹುದು ಎಂದು ಸುದ್ದಿಗೋಷ್ಠಿಯಲ್ಲಿ ಅವರು ವಿವರಿಸಿದರು. ಜನ ಕಡಿಮೆ ದರಕ್ಕೆ ಸಿಗುವ ಆಹಾರ ಪದಾರ್ಥಗಳನ್ನು ಖರೀದಿಸಿ ಅದರಿಂದ ಆರೋಗ್ಯ ಹಾಳು ಮಾಡಿಕೊಳ್ಳುವ ಜೊತೆಗೆ ಆಸ್ಪತ್ರೆಗಳಿಗೆ ಲಕ್ಷಾಂತರ ರು ಹಣ ವ್ಯಯಿಸುತ್ತಿದ್ದಾರೆ. ರಾಸಾಯನಿಕ ಗೊಬ್ಬರ, ಅತಿಯಾದ ಕ್ರಿಮಿನಾಶಕಗಳ ಬಳಕೆಯಿಂದ ನಮ್ಮ ಭೂಮಿ ಸತ್ವ ಕಳೆದುಕೊಳ್ಳುತ್ತಿದೆ. ಜೊತೆಗೆ ನಾವು ವಿಷಯುಕ್ತ ಆಹಾರ ಖರೀದಿಸಬೇಕಾದ ಪರಿಸ್ಥಿತಿ ಇದೆ. ರೈತರು ಸಾವಯವ, ನೈಸರ್ಗಿಕ ಮತ್ತು ಜೈವಿಕ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಬೇಕು. ಸಾವಯವ ಕೃಷಿ ಮೂಲಕ ಬೆಳೆದ ಬೆಳೆಗಳು ಮನುಷ್ಯರ ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದ ಆಸ್ಪತ್ರೆ ಖರ್ಚು ಉಳಿತಾಯವಾಗುತ್ತದೆ. ರೈತರು ಹಾಗೂ ಗ್ರಾಹಕರನ್ನು ನೇರ ಸಂಪರ್ಕಿಸುವ ನಿಟ್ಟಿನಲ್ಲಿ ಸಾವಯವ ಸಂತೆ ಆಯೋಜಿಸಲಾಗಿದೆ. ಇದರಿಂದ ರೈತರಿಗೆ ಉತ್ತೇಜನ ಸಿಗಲಿದೆ, ಗ್ರಾಹಕರಿಗೆ ಗುಣಮಟ್ಟದ ಆಹಾರ ಸಿಗಲಿದೆ ಎಂದರು. ಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಲ್ ಕೆಂಪೇಗೌಡ, ತಾಲೂಕು ಅಧ್ಯಕ್ಷ ವೈಪಿ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಅಶೋಕ, ಉಪಾಧ್ಯಕ್ಷ ಟಿಎಸ್ ಹಾಳೆಯ್ಯ, ರೈತ ಮಹಿಳಾ ಹೋರಾಟಗಾರ್ತಿ ರೂಪಾ ಅರಳಕುಪ್ಪೆ, ಮುಖಂಡರಾದ ಕೆಟಿ ಗೋವಿಂದಗೌಡ, ಎಚ್ಎಲ್ ಮುರಳೀಧರ್, ಪಟೇಲ್ ರಮೇಶ್, ಪಿ ನಾಗರಾಜು, ಡಿ ಹುಚ್ಚೇಗೌಡ, ಮದಿಲೇರು ವೆಂಕಟೇಶ್, ಕಾಳೇಗೌಡನಕೊಪ್ಪಲು ವೆಂಕಟೇಶ್, ರಾಸ ಹನುಮಂತೇಗೌಡ, ದಶಾಂಶ ಮುಖಂಡ ಎಚ್.ವಿ. ಸೋಮಶೇಖರ್ ಸೇರಿದಂತೆ ಇತರರು ಇದ್ದರು. ಸಂತೆ ಏನು ಶುರು ಆಗ್ತಾ ಇದೆಯೋ ಜೂನ್ 1ನೇ ತಾರೀಕಿಗೆ, ಅದರಲ್ಲಿ 2 ವಿಷಯಗಳಿವೆ. ಎರಡು ವಿಷಯಗಳು. ಒಂದು, ಏನಾದರೂ ಡೈರೆಕ್ಟ್ ಸಂತೆ ನಡೆಯುತ್ತದೆ ಅಂದರೆ ಅದರಲ್ಲಿ ರೈತರಿಗೆ ಲಾಭ ಜಾಸ್ತಿ ಇದೆ. ಯಾಕಂದರೆ ಗ್ರಾಹಕರು ಏನು ಪ್ರೈಸ್ ಕೊಡ್ತಾರೋ ಅದೆಲ್ಲ ಕೂಡ ರೈತರಿಗೆ ನೇರವಾಗಿ ಸಿಗ್ತದೆ. ಮಧ್ಯವರ್ತಿಗಳು ಯಾರು, ದಲಾಲ್ಗಳು, ಇಂಟರ್ಮೀಡಿಯರೀಸ್ ಯಾರೂ ಇಲ್ಲ. ಸೊ ಆ ಪಾಸಿಟಿವ್ ಆಸ್ಪೆಕ್ಟ್ ಡೈರೆಕ್ಟ್ ಮಾರ್ಕೆಟಲ್ಲಿ ಏನಿರುತ್ತದೋ ಅದು ಸಿಕ್ಕುತ್ತದೆ. ಎರಡನೇದಾಗಿ ಈ ಮಾರ್ಕೆಟಲ್ಲಿ ವಿಷರಹಿತ ಆಹಾರ ಗ್ರಾಹಕರಿಗೆ ಸಿಗ್ತದೆ. ಇದು ಒಂದು ತರಹ ವಿನ್ ವಿನ್ ಅಂತ ಇಂಗ್ಲಿಷಲ್ಲಿ ಏನು ಅಂತಾರೋ, ರೈತರಿಗೂ ಇದರಲ್ಲಿ ಅನುಕೂಲ, ಗ್ರಾಹಕರಿಗೂ ಅನುಕೂಲ. ಗ್ರಾಹಕರು ಮುಖ್ಯವಾಗಿ ಪಾಂಡವಪುರ ಗ್ರಾಹಕರಿಗೆ ನಮ್ಮ ಸಂದೇಶ ಏನು ಅಂದರೆ, ನೀವು ಪ್ರತಿದಿನ ನೀವು ತಿನ್ನ ಆಹಾರ ಅಲ್ಲಿ 2 ರೂಪಾಯಿ 3 ರೂಪಾಯಿ ಕಮ್ಮಿ ಎಲ್ಲಿ ಸಿಗ್ತದೋ ಆ ತರಹ ಆಹಾರ ನಾವು ತಿನ್ನಬೇಕು ಅನ್ನೋ ಆಲೋಚನೆ ಏನಿರುತ್ತದೋ, ಕ್ಯಾನ್ಸರ್ ಅವೆಲ್ಲ ಬರುವಾಗ ನೀವು ಹಾಸ್ಪಿಟಲ್ ಮೇಲೆ ಲಕ್ಷಾಂತರ ರೂಪಾಯಿ ಏನು ಖರ್ಚು ಮಾಡ್ತಾ ಇದ್ದಾರೋ ಆ ಆಲೋಚನೆಯಿಂದ ನೀವು ಪರಿವರ್ತನೆ ಮಾಡಿಕೊಳ್ಳಿ. ನಿಮ್ಮ ಪ್ರದೇಶದಲ್ಲಿ ಸ್ವಲ್ಪ ರಿಸ್ಕ್ ತಗೊಳ್ಕೊಂಡು ಯಾರು ಸಂಪೂರ್ಣವಾಗಿ ಸಾವಯವ ಮಾಡ್ತಾ ಇದ್ದಾರೋ ಆ ರೈತರಿಗೆ ನೀವು ಬೆಂಬಲ ಕೊಡಿ. ಅದರಿಂದ ನಿಮಗೆ ಆ ಹಾಸ್ಪಿಟಲ್ ಖರ್ಚು ಎಲ್ಲ, ಲಾಂಗ್ ಟರ್ಮ್ ಖರ್ಚು ನೀವು ಏನು ಮಾಡ್ತಾರೋ ಅದೆಲ್ಲ ಸೇವ್ ಆಗುತ್ತದೆ. ನೀವು ನಿಮ್ಮ ಕುಟುಂಬ ಆರೋಗ್ಯ ಮೇಲೆ ಈಗಲೇ ಯೋಚಿಸಬೇಕು ಅನ್ನೋದು ಒಂದು ಸಂದೇಶ ನಿಮ್ಮ ಮೂಲಕ ಗ್ರಾಹಕರಿಗೆ ನಾವು ಕೊಡ್ತಾ ಇದ್ದೀವಿ. ಆ ತರಹನೇ ನಾವು ಪಾಂಡವಪುರ ತಾಲೂಕಲ್ಲಿ ಯಾರ್ಯಾರು ಸಾವಯವ ಬೇಸಾಯ ಮಾಡಕ್ಕೆ ರೆಡಿ ಇದ್ದಾರೋ ಆ ರೈತರಿಗೂ ಕೂಡ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀವಿ. ನೀವು ಈ ತರಹ ಬೇಸಾಯ ಮಾಡಿ ನಿಮ್ಮ ಖರ್ಚು ಕಮ್ಮಿ ಆಗುತ್ತದೆ, ನಿಮ್ಮ ಸಾಲ ಏನಿದೋ ಅದು ಖರ್ಚು ಆಗುತ್ತದೆ. ಈ ನೈಸರ್ಗಿಕ ಜೈವಿಕ ಕೃಷಿಯಲ್ಲಿ ಖರ್ಚು, ಯಾಕಂದರೆ ನೀವು ಏನೂ ಕೂಡ ಬಾಜಾರಿಂದ ಖರೀದು ಮಾಡ್ತಾ ಇಲ್ಲ, ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಅವೆಲ್ಲ. ಇದು ಸ್ವಾವಲಂಬಿ ವ್ಯವಸಾಯ.
ಇದರಲ್ಲಿ ನಿಮಗೆ ಈಲ್ಡ್ಗೆ ಇಳುವರಿ ಕಮ್ಮಿ ಆಗುತ್ತದೆ ಅನ್ನೋದು ನೀವು ಇದಕ್ಕೆ ಮುಂಚೆ ಮಾತಾಡ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ತರಹ ಆಗುತ್ತದೆ ಅನ್ನೋದು ಅದು ಇಟ್ ಇಸ್ ನಾಟ್ ಟ್ರೂ, ಇಟ್ ಇಸ್ ನಾಟ್ ಕರೆಕ್ಟ್. ನಾವು ನಿಮಗೆ ಲಾಸ್ಟ್ ಇಯರ್ ಶುರು ಮಾಡಿದ ಒಬ್ಬ ರೈತರ ಉದಾಹರಣೆ ಕೊಡ್ತೀನಿ. ಇಲ್ಲೇ TS ಛತ್ರ ಪಂಚಾಯತಲ್ಲಿ ಕೆ ಹೊಸೂರಲ್ಲಿ ಉಮಾಶಂಕರ್ ಅಂತ ಒಬ್ಬ ಯುವ ರೈತರು. ಅವರ ಕಬ್ಬು ಇಳುವರಿ ನೀವು ಅವರ ಫೀಲ್ಡ್ಗೆ ಹೋಗಿ ನೋಡಬಹುದು. ಅವರ ಇಳುವರಿ ಕೆಮಿಕಲ್ ಫಾರ್ಮರ್ಸ್ ಕನ್ನ ಜಾಸ್ತಿ ಇರುತ್ತದೆ ಅನ್ನೋದು ಅವರ ಫೀಲ್ಡ್ ನೋಡ್ಕೊಂಡು ನೀವು ನಿಮಗೆ ಕಾನ್ಫಿಡೆನ್ಸ್ ಬರಕ್ಕೆ. ಸೊ ರೈತರಿಗೆ ಸಂದೇಶ ಏನು ಅಂದ್ರೆ, ನೀವು ಡೋಂಟ್ ಬಿ ಅಫ್ರೇಡ್, ನಿಮ್ಗೆ ಸಾವಯವ ಕೃಷಿಯಲ್ಲಿ ಡಿಮಾಂಡ್ ಎಷ್ಟು ಜಾಸ್ತಿ ಇದೆ ಅಂದ್ರೆ, ಸಾವಯವ ಮಾರ್ಕೆಟ್ ಅಲ್ಲಿ ಪ್ರತಿ ವರ್ಷ 25 to 30% ಗ್ರೋತ್ ಇಂಡಿಯಾದಲ್ಲಿ, ಕೇವಲ ಇಂಡಿಯಾದಲ್ಲೇ ಇಲ್ಲ, ಯುರೋಪ್ ಅಲ್ಲಿ ನೀವು ನೋಡಿ, USA ಅಲ್ಲಿ ನೋಡಿ, ಆರ್ಗ್ಯಾನಿಕ್ ಪ್ರೊಡ್ಯೂಸ್ಗೆ ಬಹಳಷ್ಟು ಡಿಮಾಂಡ್ ಇದೆ. ಆಲ್ಮೋಸ್ಟ್ 25 to 30% ಗ್ರೋತ್ ಇದೆ ಆ ಮಾರ್ಕೆಟ್ ಅಲ್ಲಿ. ಇಂಡಿಯಾದಲ್ಲಿ ಕೂಡ ಅದು ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ನಿಮಗೆ ಈ ಮಾರ್ಕೆಟ್ ಚೆನ್ನಾಗಿ ಸಿಗ್ತದೆ. ನೀವು ಕರೆಕ್ಟ್ ಆಗಿ ನೈಸರ್ಗಿಕ ಸಾವಯವ ಕೃಷಿ ಮಾಡ್ತೀರಂದ್ರೆ ನಿಮಗೆ ಮಾರ್ಕೆಟ್ ಇದೆ. ಸೊ ಪ್ಲೀಸ್ ಅಡಾಪ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋ ಸಂದೇಶ ನಮ್ಮದು ನಿಮ್ಮ ಮೂಲಕ ರೈತರಿಗೋಸ್ಕರ. ಇದು ಜೂನ್ 1ನೇ ತಾರೀಕು ನಾವು ಶುರು ಮಾಡ್ತೀವಿ. ಈ ತಾಲೂಕಾ ಪಂಚಾಯತ್ ಪ್ರಾಂಗಣದಲ್ಲಿ ಇರುತ್ತದೆ. 3 ಗಂಟೆ ನಡೆಯುತ್ತದೆ. ಡೈರೆಕ್ಟ್ ಆಗಿ ಆ ರೈತರೇ ಬರ್ತಾರೆ. ರೈತರ ಇನ್ಫಾರ್ಮೇಶನ್ ಎಲ್ಲ ಗ್ರಾಹಕರ ಮುಂಚೆ ನಾವು ಪಾರದರ್ಶಕವಾಗಿ ಅಲ್ಲಿ ಇಟ್ಕೊಳ್ತೀವಿ. ಯಾರಾದರೂ ಡೌಟ್ ಇದೆ ಅಂದರೆ ಆ ರೈತರ ಫೀಲ್ಡ್ ಆಸ್ಪಾಸಲ್ಲಿ ಇರುವ ರೈತರದು ಅದೆಲ್ಲ ನಾವು ವೆರಿಫೈ ಮಾಡಿಕೊಂಡಿರುವ ರೈತರೇ ಅಲ್ಲಿಗೆ ಬರ್ತಾರೆ. ನಮ್ಮ ಹತ್ರ 40 ಕಂಪ್ಲೀಟ್ ಆರ್ಗ್ಯಾನಿಕ್ ಫಾರ್ಮರ್ಸ್ ಲಿಸ್ಟ್ ಇದೆ. ಫೀಲ್ಡ್ ವೆರಿಫಿಕೇಶನ್ ಮಾಡಕ್ಕೆ ಇದು ಸೆಲ್ಫ್ ಆರ್ಗನೈಸ್ಡ್ ಮಾರ್ಕೆಟ್, ಅಂದ್ರೆ ರೈತರೇ, ಸಾವಯವ ರೈತರೇ ಸೆಲ್ಫ್ ಆರ್ಗನೈಸ್ಡ್ ಮಾರ್ಕೆಟ್ ಇದು. ಬೇರೆ ಮಾರ್ಕೆಟ್ಗಳಲ್ಲಿ ನಿಮಗೆ ದಳ್ಳಾಳಿಗಳು ಅದು ನಡೆಯುತ್ತಾರೆ. ಇದು ರೈತರದೇ ಮಾರ್ಕೆಟ್. ಅವರೇ ಒಂದು ಕಮಿಟಿ ಮಾಡ್ಕೊಂಡಿದ್ದಾರೆ, ಅವರೇ ಫೀಲ್ಡ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಸೊ ಗ್ರಾಹಕರಿಗೆ ಇದು ಆರ್ಗ್ಯಾನಿಕಾ ಅಲ್ವಾ ಅನ್ನೋದು ಡೌಟ್ ಇದಕ್ಕೆ ಸಂಶಯಗೆ ಜಾಗ ಇಲ್ಲ. ಇಟ್ ಈಸ್ ವೆರಿಫೈಡ್ ಫಾರ್ಮರ್ಸ್. ಲಾಸ್ಟ್ ಆಗಿ ಒಂದು ವಿಷಯ ಏನಂದ್ರೆ, ಫಸ್ಟ್ ಮಾರ್ಕೆಟ್ಸ್ ಅಲ್ಲಿ ಪ್ರತಿ 15 ದಿನಕ್ಕೆ ಒಂದ್ಸತಿ ಈ ಮಾರ್ಕೆಟ್ ನಡೆಯುತ್ತದೆ. ಸೋಮವಾರ ಈ ಸೋಮವಾರ ಇರುತ್ತದೆ ಅಂದ್ರೆ ನೆಕ್ಸ್ಟ್ ಸೋಮವಾರ ಇಲ್ಲ, ಆ ನೆಕ್ಸ್ಟ್ ಸೋಮವಾರ. ಆ ತರಹ 3 ತಿಂಗಳು ನಾವು ಇದು ಟ್ರೈ ಮಾಡ್ತೀವಿ. ಅದ್ರ ಆಮೇಲೆ ರಿವ್ಯೂ ಮಾಡ್ತೀವಿ. ಬಟ್ 4ನೇ 5ನೇ ಸಂತಗಳಲ್ಲಿ ನಮ್ಮ ಪ್ರಕಾರ ಜಾಸ್ತಿ ವೈವಿಧ್ಯತೆ ಬರುತ್ತದೆ. ಇನಿಷಿಯಲ್ ಆಗಿ ಸ್ವಲ್ಪ ನಾವು ಸಿಸ್ಟಮ್ ಸೆಟ್ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಈಗ ಪರಿಸ್ಥಿತಿಲಿ ಮುಂದೆ ಒಂದು ದಿವಸ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ನಿಂತೋಗುತ್ತೆ. ನಾವು ಅದಕ್ಕೆ ರೆಡಿ ಇರಬೇಕು, ಹೊಂದ್ಕೋಬೇಕು. ಆ ಮಟ್ಟಕ್ಕೆ ಬಂದೈತೆ. ನಾನು ಮೊದಲು ಯಾವಾಗಲೂ ಹೇಳ್ತೀನಿ, ಒಂದು ಇಂಗ್ಲೀಷ್ನಲ್ಲಿ ಪಾಠ ಇತ್ತು, ರಿಟ್ರೀಟ್ ಅಂತ. ಹಿಂಗೆ ನಡ್ಕೊಂಡು ಹೋಗೋರು ಹಿಂಗ್ ನಡ್ಕೊಂಡ್ ಬರ್ಬೇಕಂತೆ. ಅದು ಹಾಗೆ ಆಗುತ್ತೆ. ಈಗ ಸಾವಯವ ಅಂತ ಅಂದ್ರೆ ಬರೀ ಇವ್ರು ಹೇಳುದು ಬೆಳೆದದ್ದು ಗಿಳ್ದದ್ದು ಅಂತಲ್ಲ, ನಾಟಿ ಕೋಳಿ ಮೊಟ್ಟೆ ಇದ್ರು ತರ್ಬೋದು, ಆಮೇಲೆ ಹಣ್ಣುಗಳಿದ್ರು ತರ್ಬೋದು, ಕಾರ್ಯ ಹಣ್ಣಂತವಿದ್ರು ತರ್ಬೋದು. ಅವೆಲ್ಲ ಸಾವಯವನೇ.
ಅವೆಲ್ಲ ನಾವು ತಿಂದೇನೆ ಬಿಟ್ಬಿಟ್ಟಿರೋದು. ನಾವು ಸಣ್ಣದ್ರಲ್ಲಿ ಪಾಪ ಹಸ್ಕಳ್ಳಿ ಹಣ್ಣು ತಿಂತಿದ್ದೋ, ಈಗ ಯಾರು ತಿಂತಾ ಇದ್ದಾರೋ? ಒಳ್ಳೇದು ದೇಶಿ ಅಕ್ಕಿ ವೆರೈಟೀಸ್ ಇರುತ್ತವೆ, ತುಪ್ಪ ಬರುತ್ತದೆ. ನಾಟಿ ಹಸಿನ ಹಾಲು ತರ್ಬೋದು, ನಾಟಿ ಹಸಿನ ತುಪ್ಪ ತರ್ಬೋದು. ಇವೆಲ್ಲ ಇದನ್ನ ನಾವು ಹೇಳ್ತಾ ಇರೋದು ನಮ್ಮ ಗ್ರಾಹಕರು, ನಮ್ಮ ತಾಲೂಕ್ನವರು ಅಥವಾ ಜಿಲ್ಲೆಯವರು ಯಾರು ಈ ಸಂತೆಗೆ ಬರ್ಬೋದು. ಸಾವಯವ, ಈಗ ನಮ್ದು ಉರುಳಿ ಸಾವಯವ, ಉರುಳಿಗೆ ಯಾರು ಮೆನ್ಯೂರ್ ಹಾಕೋರು? ಉರುಳಿ ಸಾವಯವ, ಹುಚ್ಚೆಳ್ಳು ಸಾವಯವನೇ, ಅಲಸಂದೆನು ಸಾವಯವ. ಆ ರೀತಿ ಅದನ್ನ ಏನು ಈಗ ನಮ್ದು ಸಾವಯವ ತಾಲೂಕು ಅಂತ ಘೋಷಣೆ ಆಗಿದೆಯೋ ಆ ನಿಟ್ಟಿನಲ್ಲಿ ಇವ್ರು ಮಾಡ್ತಾ ಇರೋದು ಸ್ವಾಗತಾರ್ಹ. ನಾನೇ ಹೇಳ್ತೀನಿ, ನಮ್ಗೆ ರೈತರಿಂದ ನೇರ ಗ್ರಾಹಕರಿಗೆ ಅದು ತಲುಪುತ್ತೆ. ಬೇರೆ ಯಾರು ಮಧ್ಯ ದಳ್ಳಾಳಿಗಳ ಅವಳಿ ಇಲ್ಲ. ಇಲ್ಲಿ ಬಂದ್ರೆ ಒಂದ್ ಕುಕ್ಕೆ ಎತ್ ಮಾಡಿಕೊಂಡ್ಬಿಟ್ಟು ಅವನ 10 ರೂಪಾಯಿ ಇಸ್ಕೊಳ್ಳೋದು, ಇವನ 10 ರೂಪಾಯಿ ಇಸ್ಕೊಳ್ಳೋದು, ಹಿಂಗಾಯ್ತದೆ. ಇದೇನು ಇಲ್ಲ, ತರ್ತಾರೆ. ನಿಮ್ಗೆ ಮೊಟ್ಟೆಯೋ ಅಥವಾ ಬೆಲ್ಲನೋ ಏನ್ ಮಾಡ್ತಾ ಇದಾರೆ ಈಗ ಅವರು, ಅದೆಲ್ಲ ಸಿಗುತ್ತೆ. ಅದನ್ನ ಎಲ್ಲ ಸದುಪಯೋಗ ಪಡಿಸ್ಕೋಬೇಕು. ಅದೇ ರೀತಿ ನಾನು ಹೇಳ್ದಂಗೆ ಈಗ ಗಿರ್ತಳಿ ಸಾವಯವ ಇದ್ದಂಗೆ ಗಿರ್ತಳಿ ಅಂತ ಬರುತ್ತೆ, ಅದು ನಮ್ಮ ಪೂರ್ವಿಕರ ತಳಿ, ಅದು ವಿದೇಶದ್ದೇನಲ್ಲ. ಆ ಕೆಂಪು ಬರ್ತದಲ್ಲ, ಅದು ಜೆರ್ಸಿ ಕಲರ್ ಬರುತ್ತೆ ಗಿರ್ತಳಿ. ಇದು ಗಂಧಗಳೆಲ್ಲ ಜಾಸ್ತಿ ಬಂದು ಅವೆಲ್ಲ ಅಂತ ವ್ಯವಸ್ಥೆನ ತಾವು ಸಹಕರಿಸ್ಬೇಕು. ನಮ್ಮ ತಾಲೂಕು ಸಾವಯವ ತಾಲೂಕು ಅಂತ ಘೋಷಣೆ ಮಾಡಿರೋದ್ರಿಂದ ಆ ನಿಟ್ಟಿಗೆ ನಾವು ತಲುಪೋದಿಕ್ಕೆ ಶುರು ಮಾಡಬೇಕು ಅಂತ ನಾನು ರೈತ ಸಂಘದ ಪರವಾಗಿ ಹೇಳ್ತೀನಿ. ಒಂದು ಕೇಂದ್ರ ಸರ್ಕಾರ ಸ್ಕೀಮ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಜಾಸ್ತಿ ಕ್ಲಸ್ಟರ್ಸ್ ಇಲ್ಲೇ ಬಂತು. ಸಮಥಿಂಗ್ ಲೈಕ್ 50 ಕ್ಲಸ್ಟರ್ಸ್ ಹ್ಯಾವ್ ಬೀನ್ ಅಲೋಕೇಟೆಡ್ ಟು ಪಾಂಡವಪುರ ತಾಲೂಕು ಈ ಖರೀಫ್ಗೆ. ಈ ಖರೀಫ್ ಇದೆಪ್ಪ ಸೀಸನ್ಗೆ ಖಾರಿಫ್ ಬೆಳೆಗೆ ಒಂದು 50 ಕ್ಲಸ್ಟರು ಆ ಸ್ಕೀಮ್ ಕಡೆಯಿಂದ ಇಲ್ಲಿ ಪಾಂಡವಪುರ ತಾಲೂಕಿಗೆ ಮಾತ್ರ ಕೊಟ್ಟಿದ್ದಾರೆ. ಈ ಸ್ಕೀಮ್ ಮುಖಾಂತರ ಸಾವಯವಕ್ಕೆ ಕನ್ವರ್ಷನ್ಗೆ ಈ ಸ್ಕೀಮ್ ಮುಖಾಂತರ ಆಗುತ್ತೆ. ಮಂಡ್ಯ ಜಿಲ್ಲೆಯಲ್ಲೇ ಜಾಸ್ತಿ ಕ್ಲಸ್ಟರ್ಸ್ ಈ ತಾಲೂಕಾಗೆ ಅಲೋಕೇಟ್ ಆಗಿದೆ. ಹೆಚ್ಚು ತರಕಾರಿ ಬೆಳೆಯೋದು ಪಾಂಡವಪುರ ತಾಲೂಕು, ಇಡೀ ಮಂಡ್ಯ ಜಿಲ್ಲೆಗೆ. ಟ್ರೈನಿಂಗ್ ಕೊಡಕ್ಕೆ, ರೈತರಿಗೆ ಕಾನ್ಸ್ಟೆಂಟ್ ಆಗಿ ಎಕ್ಸ್ಟೆನ್ಷನ್ ಸಲಹೆಗಳು ಕೊಡಕ್ಕೆ, ಅದೆಲ್ಲ 2-3 ಸ್ಕೀಮ್ಸ್ ಈ ತಾಲೂಕಾಗೆ ಬಂತು. ಇದು ಘೋಷಣೆ ಆಗಿದೆ, ಪಾಂಡವಪುರ ತಾಲೂಕ ಸಾವಯವ ತಾಲೂಕ ಆಗುತ್ತದೆ ಅನ್ನೋದು. ಅದಕ್ಕೆ ಹೆಚ್ಚಿನ ಸ್ಕೀಮ್ಸ್ಗಳು ಇಲ್ಲಿಗೆ ಬರ್ತಾ ಇದೆ. ಪ್ರಾರಂಭದಲ್ಲಿ ಬೇಕು ಅಂದ್ರೆ ಅದರಲ್ಲಿ ಕಷ್ಟ ಇರುತ್ತದೆ, ಬಟ್ ಅದರಿಂದ ನಿಮ್ಮ ಆರೋಗ್ಯ, ನಿಮ್ಮ ಭೂಮಿ, ನಿಮ್ಮ ಪರ್ಯಾವರಣ ಇವೆಲ್ಲ ಲಾಂಗ್ ಟರ್ಮ್ ಅಲ್ಲಿ ಚೆನ್ನಾಗಿ ಆಗುತ್ತವೆ ಅಲ್ವಾ? ಮಾಡಬೇಕು. ಈಗ ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಮ್ಮಲ್ಲಿ ಯಾರು ಮಾಡ್ತಾ ಇದಾರೋ ಅವರಾಲೆ ಚೆನ್ನಾಗಿದ್ದಾರೆ ಆರ್ಥಿಕವಾಗಿ. ಯಾರು ಅನುಮಾನ ಅದಾಕದೋ ಇದು ಬಿಡೋದು, ಅದಾಕದೋ ಇದು ಬಿಡೋದು ಅವ್ರು ಆಗಿಲ್ಲ. ಈಗಾಗಲೇ ನಮ್ಮ ಸುಂಕತಣ್ಣೂರ ನಮ್ಮ ಶಾಸನಹಳ್ಳಿ ಚೆಲುವರಾಜ್, ನಾವೇ ಶಂಭುನಹಳ್ಳಿ ಮಂಜು, ಹಿಂಗೆ ಭೇಟಿ ಕೊಪ್ಪಲು ಸಾಮಣ್ಣರು, ಯಾತನಹಳ್ಳಿ ಕುಮಾರ್, ಬಸವರಾಜು ಇವರೆಲ್ಲ ಬರ್ತಾರೆ ಮಾಡಿದ್ದಾರೆ. ಈ ಸಂತೆಗೆ ಎಲ್ಲ ಬರ್ತಾರೆ.